ಇದು ಶ್ರದ್ಧಾಂಜಲಿ ಅನ್ನೋದಕ್ಕಿಂತ ಭೈರಪ್ಪನವರು ಯಾಕೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರು ಅಂತ ಪರಿಚಯ ಮಾಡಿಸ್ಕೊಡೋದು ನನ್ನ ಮುಖ್ಯ ಉದ್ದೇಶ. ಅವರು 2 ತಿಂಗಳ ಹಿಂದೆ ನಿಧನರಾದಾಗ ಶ್ರದ್ಧಾಂಜಲಿಗಳು, ಸಂತಾಪ ಸಭೆಗಳು ಇವೆಲ್ಲ ಔಪಚಾರಿಕವಾದ್ದೆಲ್ಲ ನಡೆದಿದೆ. ಈ ಸಭೆಯಲ್ಲಿ ಸಂತಾಪ ಬೇಡ, ಶ್ರದ್ಧಾಂಜಲಿನೂ ಇಲ್ಲ. ಇದು ಮೊದಲನೇ ಪುಟ ಪವರ್ ಪಾಯಿಂಟ್. ಇದು ಮಾಹಿತಿ ವಿಷಯ ಆದ್ದರಿಂದ ಒಂದು ಸ್ವಲ್ಪ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಹೇಳ್ತೀನಿ. ಭೈರಪ್ಪನವರ ಕಾದಂಬರಿಗಳು ಭಾರತದ ಸುಮಾರು ಭಾಷೆಗಳಲ್ಲಿ, ಸುಮಾರು ಭಾಷೆಗಳಲ್ಲಿ ಭಾಷಾಂತರ ಆಗಿ ಪ್ರಕಟವಾಗಿದೆ. ಆದ್ದರಿಂದ ಇಂಗ್ಲೀಷ್ನಲ್ಲಿ ಅವರ ಎಲ್ಲ ಕಾದಂಬರಿಗಳು ಇಂಗ್ಲೀಷ್ನಲ್ಲಿ ಸಹ ಇದೆ. ಸೊ ಐ ವುಡ್ ಲೈಕ್ ಟು ಮಿಕ್ಸ್ ಮೈ ಟಾಕ್ ಟುಡೇ ಅಬೌಟ್ Sri Bhairappa in both English and Kannada, so that the non-Kannadigas also, whoever has curiosity, having read 2 months ago, it was a big media news for the whole week when we lost Dr. Bhairappa in Mysore itself. So about the author, it's a 94 years of long journey with lot of downs and ups. He was born in Chandrayapatna Taluk, Hasan district, very close to Mysore. That ups and downs probably given him very good, deep, ಉತ್ಕೃಷ್ಟವಾದ ಕಥಾವಸ್ತುಗಳನ್ನು ಅವರಿಗೆ ಪ್ರೇರೇಪಿಸಿದೆ ಅವರ ಜೀವನ. 94 ವರ್ಷಗಳ ಸಾರ್ಥ. ಈ ನುಡಿ ನಮ್ಮನ್ನ ಅಂದರೆ ಪೇಯಿಂಗ್ ಹೋಮೇಜ್, knowing a little bit about him, but more about his works in the next 5 to 10 minutes. So Bhairappa has been the bestseller in Kannada for more than 30 years at least. ಅವರ ಸಾಮಾಜಿಕ, ಪೌರಾಣಿಕ ಮತ್ತು ಐತಿಹಾಸಿಕ ಅಲ್ಲದೆ 1-2-3 ಕಾದಂಬರಿಗಳು, ಫಾರ್ಮಲಿ ಒಂದು ಆಟೋಬಯೋಗ್ರಫಿ. there are a couple of books which reflects his own life, based on his own life. So about 30+ books. ಅವರ ಅನನ್ಯವಾದ ಕಥಾವಸ್ತು, ಪರದಿ, ಚೌಕಟ್ಟು, ಭಾಷೆ, ಅವರ ಪಾತ್ರಗಳು ಬೇರಾರ ಲೇಖನದಲ್ಲೂ ಕಾಣೋದಿಲ್ಲ. ಅದು ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳು ಕರ್ನಾಟಕದ ಅಲ್ಲದೇ ಬೇರೆ ರಾಜ್ಯಗಳಲ್ಲೂ ಸಿಕ್ಕಿದೆ. ಪದ್ಮಶ್ರೀ ಮೊದಲು, ಆಮೇಲೆ ಪದ್ಮವಿಭೂಷಣ, ಇವೆಲ್ಲ ಅಲ್ಲದೇ ಸುಮಾರು, ಅದನ್ನು ಹೇಳ್ತಾ ಹೋಗೋದಕ್ಕೆ ಸಮಯನೇ ಸಾಲಲ್ಲ. ಈಗ ಪ್ರಶಸ್ತಿಗಳಿಗಿಂತ ಹೆಚ್ಚಾಗಿ ಅವರಿಗೆ ಅವರದೇ ಆದ ಕಲಾ ರಸಿಕರಿದ್ದರು, ಓದುವ ಸಾಹಿತ್ಯ ಪ್ರಿಯರು. ಅವರು ಪ್ರತಿಯೊಂದು ಕಾದಂಬರಿಯನ್ನು ಬಿಡುಗಡೆ ಮಾಡಿದಾಗ ಅವ್ರ ಹಿಂದೆ ಹೊಸ ಓದುಗರು ಸೃಷ್ಟಿ ಆಗ್ತಾಯಿದ್ರು. ಆ ಓದುಗರು ಮುಂದಿನ ಕಾದಂಬರಿ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಪ್ರತಿಯೊಂದು ಕಾದಂಬರಿನೂ ಅವರು ಬಿಡುಗಡೆ ಆದಮೇಲೆ ಅದರಲ್ಲಿ ಸಾಕಷ್ಟು ಸಂವಾದಗಳು, ಆನ್ಲೈನಲ್ಲಾಗಲಿ, ಸಭೆಯಲ್ಲಾಗಲಿ, ಗುಂಪಿನಲ್ಲಾಗಲಿ, ಅವರ ಅನುಯಾಯಿಗಳು ಏನಿದ್ರು ಅವ್ರು ತುಂಬ ಬೇಗ ಅವ್ರ ಕಾದಂಬರಿ ಬಗ್ಗೆ ವಿಶ್ಲೇಷಣೆ, ವಿಮರ್ಶೆ ಎಲ್ಲ ಬರ್ತಾಯಿತ್ತು. ಇದು ತುಂಬ ಅಪರೂಪ ಯಾವುದೇ ಸಾಹಿತ್ಯದ ಭಾರತದಲ್ಲಿ. ಅದಲ್ಲದೆ ತುಂಬ ಕನ್ನಡದ ಓದುಗರು ಅಮೇರಿಕಾದಲ್ಲಿ ಇರೋರು ಇದನ್ನು ಡೈರೆಕ್ಟಾಗಿ ಅಮೇರಿಕಾದಲ್ಲೇ ಕೊಂಡ್ಕೊಳ್ತಾರೆ. ಇಲ್ಲಿ ಬಂದಾಗ, ಪ್ರವಾಸ ಮಾಡಿದಾಗ ತೊಗೊಂಡೋಗ್ತಾರೆ. Amazon.com, ಅಮೆಝಾನ್ ಅಮೇರಿಕಾದಲ್ಲಿ ಕೂಡ ಇವ್ರ ಕನ್ನಡ ಪುಸ್ತಕಗಳು ಇದೆ, ಮರಾಠಿ, ಆಮೇಲೆ 1-2 ಕಾದಂಬರಿಗಳು ಮರಾಠಿ, ಹಿಂದಿ ಕೂಡ Amazon.com ಅಲ್ಲೂ ಸಿಗುತ್ತೆ. ಅಮೆಝಾನ್ ಇಂಡಿಯಾದಲ್ಲಂತೂ ಎಲ್ಲ ಸಿಗುತ್ತೆ, ಎಲ್ಲ ಭಾಷೆದೂ. ಇಷ್ಟು ಲೇಖಕರ ಬಗ್ಗೆ ಆಯಿತು. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಕನಕಪುರದಲ್ಲಿ 1999ರಲ್ಲಿ ಅವ್ರಿಗೆ ಮೆರವಣಿಗೆ ಮಾಡಿ ಕಿರೀಟ ತೊಡಿಸೋದು, ಪೇಟ ತೊಡಿಸೋದು ಎಲ್ಲ ಇತ್ತು. ಆದರೆ ಅವರು ಅಲ್ಲಿಗೆ ನಡ್ಕೊಂಡು ಹೋಗುವಾಗ ಎಲ್ಲ ಪುಸ್ತಕದ ಸ್ಟಾಲ್ಗಳೇ ಇರಲಿಲ್ಲ, ಪುಸ್ತಕ ಭಂಡಾರಗಳೇ ಇರಲಿಲ್ಲ.
ಪುಸ್ತಕನೇ ಮಾರ್ತಾ ಇಲ್ಲ, ಇದು ನನ್ನ ಪುಸ್ತಕನೂ ಮಾರ್ತಾ ಇಲ್ಲ ನೀವು. ನನಗೆ ವಿಜೃಂಭಣೆ ಬೇಡ, ಮೆರವಣಿಗೆ ಬೇಡ, ಪೇಟ ಈ ಕಿರೀಟ ಮುಖ್ಯ ಅಲ್ಲ. ನನ್ನ ಕಾದಂಬರಿಗಳನ್ನಾದರೂ ಇಡಿ, ಎಲ್ಲರದು ಇಡಿ, ಕನ್ನಡ ಸಾಹಿತಿಗಳದು. ಅದನ್ನು ಇಟ್ಟರೆ ಮಾತ್ರ ನಾನು ವೇದಿಕೆ ಮೇಲೆ ಬರೋದು ಅಂತ ಹಠ ತೊಟ್ಟಿದ್ರಂತೆ. ಸೊ ಅವರ ಕಾದಂಬರಿಗಳಲ್ಲಿ ರಾಜಕೀಯ, ಸಾಮಾಜಿಕ ಮೌಲ್ಯಗಳು, ಸತ್ಯ ಮತ್ತು ಶೋಧನೆ, ಅಂತರ ಜಾತಿ, ಅಂತರ್ಧರ್ಮ, ವಿವಾಹ ಮತ್ತು ಸಂಗೀತಗಾರರು, ಕಲಾವಿದರು, ಆಮೇಲೆ ಅವ್ರದ್ದೇ ಬಯೋಗ್ರಫಿ ಅಂತ ಹೇಳಿದ್ದೀನಿ, ಪ್ರೇಮ, ಕಾಮ, ಐತಿಹಾಸಿಕ, ತತ್ವಶಾಸ್ತ್ರ, ಎಲ್ಲನೂ ಕೂಡ ಒಂದು ಯಾನ ಅಂತ ಒಂದು ಅಂತರಿಕ್ಷ ಜ್ಞಾನದ ಬಗ್ಗೆನೂ ಕೂಡ ಒಂದು ಕಾದಂಬರಿ ಬರೆದಿದ್ದಾರೆ. ಪ್ರತಿಯೊಂದು ವಿಷಯ ಕುರಿತು ಬರೆಯುವಾಗ ಅವರು ತುಂಬ ತಲ್ಲೀನರಾಗಿ ಅದ್ರ ಬಗ್ಗೆ ಆಳವಾದ ಅಭ್ಯಾಸ ಮಾಡ್ತಾಯಿದ್ರು ವರ್ಷ ಪೂರ್ತಿ. ಅದು ಕಂಡು ಬರುತ್ತೆ ಕಥೆಯಲ್ಲಿ. ಅದೇ ಯಾನ ಅನ್ನೋದಕ್ಕೆ ಅಂತರಿಕ್ಷ ವಿಜ್ಞಾನಿಗಳ ಜೊತೆ ಕೂತ್ಕೊಂಡು, ಮಂದ್ರ ಅನ್ನೋ ಕಾದಂಬರಿಯಲ್ಲಿ ಸಂಗೀತಗಾರರ ಬಗ್ಗೆ ಅವರೇ 2-3 ವರ್ಷ ಸಂಗೀತ ಕಲಿತರು ಮೈಸೂರಿನಲ್ಲಿ, ಹಿಂದೂಸ್ತಾನಿ ಸಂಗೀತ. ಹೀಗೆ ಅವರ ಪಾತ್ರಗಳ ಮೂಲಕ ಆತ್ಮ ಸಂಶೋಧನೆ, ಆಮೇಲೆ ನೈತಿಕ ದ್ವಂದ್ವಗಳು ತುಂಬ ಎದ್ದು ಬರ್ತವೆ ಬೇರೆ ಬೇರೆ ಕ್ಷೇತ್ರಗಳ ಜೀವನದ ಶೈಲಿಯಲ್ಲಿ. ಒಂದೇ ಒಂದು ಅವ್ರದ್ದು ದೊಡ್ಡ ಶ್ರೇಷ್ಠ ಕಾದಂಬರಿ ಅಂತ ಏನಾದರೂ ಇದೆಯಾ? ಮ್ಯಾಗ್ನಮ್ ಓಪಸ್ ಇಲ್ಲ. ತುಂಬ ಕಷ್ಟ ಅದನ್ನು ಆಯ್ಕೆ ಮಾಡೋದು. ನನ್ನ ದೃಷ್ಟಿಯಿಂದ ಕೆಲವು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಗೃಹಭಂಗ, ದಾಟು, ಪರ್ವ ಪೌರಾಣಿಕ, ಮಹಾಭಾರತದ ಆಧಾರದ ಮೇಲೆ, ಸಾರ್ಥ ಮತ್ತು ಮಂದ್ರ. ಹಲವಾರು ಕೃತಿಗಳು ತೆರೆಗೆ ಬಂದಿವೆ, ಕಿರು ತೆರೆಗೆ, ಆಮೇಲೆ ದೊಡ್ಡ ತೆರೆಗೆ. ಅದಕ್ಕೆಲ್ಲ ಪ್ರಶಸ್ತಿ ಸಿಕ್ಕಿವೆ. ವಂಶವೃಕ್ಷ, ನಾಯಿ ನೆರಳು, ಕಬ್ಬಲಿಯು ನೀನಾದೆ ಮಗನೆ, ಗೃಹಭಂಗ, ದಾಟು, ಮಂದ್ರ ಒಂದು ಹಿಂದಿ ಸಿನಿಮಾ ಆಗೋದಕ್ಕೆ ಲಾಯಕ್ಕಾಗಿದೆ. ಅದು ಯಾರೋ ಒಂದಿಬ್ಬರು ಪರಿಗಣಿಸಿದ್ದಾರೆ, ಆಗುತ್ತೋ ಇಲ್ಲೋ ಮುಂದೆ ನೋಡೋಣ. ಪರ್ವ ಅನ್ನೋದು ಒಂದು 8 ಗಂಟೆಗಳ ನಾಟಕ, ದೊಡ್ಡ ಕಾದಂಬರಿ ಮಹಾಭಾರತದ್ದು. ಅದರಲ್ಲಿ ಆಮೇಲೆ ಅವರ ಕೊನೆ ಕಾದಂಬರಿ ಉತ್ತರಾಖಂಡ ರಾಮಾಯಣದ ಮೇಲೆ. ಅದು ಎರಡರಲ್ಲೂ ಅವರು ಯಾರಿಗೂ ಹೆದರದೇನೆ ರಾಮ ಮತ್ತು ಕೃಷ್ಣನನ್ನು ಸಾಧಾರಣ ಮನುಷ್ಯರಂತೆ ಚಿತ್ರಿಸಿ ಅವರಿಗೆ ಬೇರೆ ಪಾತ್ರಗಳು ಅವರನ್ನು ಪ್ರಶ್ನಿಸೋ ಹಾಗೆ ಮಾಡಿದ್ದಾರೆ. ಇದು ತುಂಬ ದೊಡ್ಡ ಕಷ್ಟಕರವಾದ ಕೆಲಸ. ಈಗ ನಿಮ್ಮಲ್ಲಿ ಕನ್ನಡದವರು ಅಥವಾ ಕನ್ನಡಿಗರು, ನಾನ್ ಕನ್ನಡಿಗಾಸ್, ಯಾರಿಗಾದ್ರೂ ಆಸಕ್ತಿ ಇದ್ದರೆ 2 ಪುಸ್ತಕಗಳ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. 2 recommendations for those of you who would like to try his novels in English or other languages. One for non-Kannadigas, one for Kannadigas. Mandra is a technical term in music, classical music. ಮಂದಗತಿಯಲ್ಲಿ ಹಾಡೋದು ಅಂತ, ಆಲಾಪ ಎಲ್ಲ ಬರುವಾಗ. ಈ ಕಾದಂಬರಿ ಸಹ ಸುಮಾರು 15-16 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಈ 3 ಹಿಂದಿ, ಮರಾಠಿ, ಭೈರಪ್ಪನವರು ಕನ್ನಡ ಅಲ್ಲದೆ ಮರಾಠಿಯಲ್ಲಿ, ಕನ್ನಡ ಆದಮೇಲೆ ಮರಾಠಿಯಲ್ಲಿ ತುಂಬ ಪ್ರಖ್ಯಾತಿ. ಅವ್ರ ಪುಸ್ತಕ ಮರಾಠಿಯಲ್ಲಿ ತುಂಬ ಖರ್ಚಾಗುತ್ತೆ ಬೇಗ. ಸೊ ದಿಸ್ ಮಂದ್ರ ಇನ್ English, Hindi and Marathi are available on Amazon. It is based on an artist, a Hindustani singer, North Indian based. The story's entire plot is in North India, and his acquaintance with other musicians, his disciples, as well as a famous Odissi dancer. This is a fiction, but loosely based on real life star musician and a dancer from northern India. It reflects ups and downs of the artist, love and lust, prema, kama, ಸಂಗೀತದ ಬಗ್ಗೆ ತುಂಬ ಆಳವಾದ ಅಧ್ಯಯನ ಮಾಡಿಕೊಂಡು ಕಲಿತು ಅವರು ಬರೆದಿರೋದು ಇದು. ದಿಸ್ ಪವರ್ ಆ್ಯಂಡ್ ಪ್ಯಾಷನ್ ಟು ಲರ್ನ್ ಆ್ಯಂಡ್ ಪವರ್, ಹೌ he misuses power when he is in zenith of his career.
ಈ ಕಾದಂಬರಿಗೆ KK ಬಿರ್ಲಾ ಫೌಂಡೇಶನ್ನಿಂದ ಸರಸ್ವತಿ ಸಮ್ಮಾನ್ ಅವಾರ್ಡ್ ಸಹ ಸಿಕ್ಕಿದೆ. ವೀರಭದ್ರಯ್ಯ ಹಿರೇಮಠ್ ಅಂತ ಒಬ್ಬರು ಹಿಂದೂಸ್ತಾನಿ ಗುರುಗಳಿದ್ದಾರೆ, ಸಂಗೀತ ಕಲಿಸ್ತಾರೆ ಅವರು. ಅವರಿಂದ 2-3 ವರ್ಷ ಭೈರಪ್ಪನವರು ಸ್ವತಃ ಹಿಂದೂಸ್ತಾನಿ ಗಾಯನ ಕಲಿತು ಅರಿತುಕೊಂಡು ಈ ಕಾದಂಬರಿನ ಬರೆದು ಮುಗಿಸಿದ್ರು. ಇನ್ನು ಕನ್ನಡಿಗರು ಓದ್ಬೋದು, ಇದನ್ನು ಕನ್ನಡದಲ್ಲೂ ಇದೆ, ಇಂಗ್ಲೀಷ್ ಕೋರ್ಸ್ ಓದ್ಬೋದು. ಕೊನೆ ಪುಟ, ಇದು ಕೊನೆ ಪುಟ ಅಲ್ಲ, 5ನೇ ಪುಟ. ಕನ್ನಡದವರು ಕನ್ನಡ ಬರುತ್ತೆ ಅನ್ನೋರು ಓದೋದಕ್ಕೆ ಬರುತ್ತೆ ಅಂದರೆ ಗೃಹಭಂಗ ಅಂತ ಕಾದಂಬರಿ ತುಂಬ ಚೆನ್ನಾಗಿದೆ. ಕನ್ನಡಿಗರಿಗೂ ಭಾಷೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಕನ್ನಡ ಓದಕ್ಕೆ ಬರಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಬರ್ತಾನೆ ಇರುತ್ತಿದ್ದು ಹೊಸ ಎಪಿಸೋಡ್ಸ್. ಗೃಹಭಂಗದ್ದು ಯೂಟ್ಯೂಬ್ನಲ್ಲಿ ಗೃಹಭಂಗ ಅಂತ ಟೈಪ್ ಮಾಡಿದ್ರೆ ಬರುತ್ತೆ, ಇಂಗ್ಲೀಷಲ್ಲಾಗಲಿ ಕನ್ನಡದಲ್ಲಾಗಲಿ. ಇದು ಅವರ ಹಳೆ ಕಾಲದ ಹಳ್ಳಿ, ಒಂದು 120 ವರ್ಷ ಹಿಂದಿನ ಚನ್ನರಾಯಪಟ್ಟಣ ತಾಲೂಕಿನ ಹಾಸನ ಜಿಲ್ಲೆಯ ಬದುಕು ಚಿತ್ರಣ ಇಲ್ಲಿ ತುಂಬ ಚೆನ್ನಾಗಾಗಿದೆ. ಒಳ್ಳೊಳ್ಳೆ ಅಭಿನೇತ್ರಿಗಳಿದ್ದಾರೆ ಇಲ್ಲಿ. ಇದು ಸುಮಾರಾಗಿ ಭೈರಪ್ಪನವರ ಬದುಕಿನ ಚಿತ್ರಣನೇ ಅದು. ಅವರ ಅಮ್ಮನ ವಾತ್ಸಲ್ಯ, ವಾಚಾಳಿ ಅಜ್ಜಿ, ಬರೀ ಬೈಗುಳಗಳೇ ಬರ್ತಾಯಿತ್ತು ಆ ಅಜ್ಜಿ. She used to swear every other sentence, and his lazy father. So with all this, Bhairappa had to go for ವಾರದನ್ನ ಅಂತ ಹೇಳ್ತಾ ಇದ್ರು. ವೀಕ್ಲಿ ಒನ್ಸ್ ಎವ್ರಿಬಡೀಸ್ ಹೌಸ್. ಆಮೇಲೆ ಮಠದಲ್ಲಿ ಓದಿ ಅವರು ಅಭ್ಯಾಸ ಮಾಡಿ, ಆಮೇಲೆ ಉತ್ತರ ಕರ್ನಾಟಕ ಬಾಂಬೆಗೆಲ್ಲ ಹೋಗಿ ಅವರು ಮುಗಿಸಿ he did his philosophy doctorate in philosophy in Mysore University. And also in Gujarat. He studied in Gujarat also, Baroda University. ಇದನ್ನು ನೋಡ್ಬೋದು ನೀವು ಅಥವಾ ಓದ್ಬೋದು ಕನ್ನಡಿಗರು. ಕೊನೆ ಸ್ಲೈಡ್. ಭೈರಪ್ಪ ವಾಸ್ ಆಲ್ಸೋ ಹ್ಯೂಮನ್ ಆ್ಯಂಡ್ ಹ್ಯುಮೇನ್. ಮನುಷ್ಯತ್ವ, ಆಮೇಲೆ ಸಾಧಾರಣ ಮನುಷ್ಯರಂತೆ ತುಂಬ ಸರಳವಾಗಿದ್ದವರು ಅವರು. ಒಂದು 4 ವರ್ಷದಿಂದ ಅವರದ್ದು 90ನೇ ಹುಟ್ಟಿದ ಹಬ್ಬದ ಸಮಾರಂಭ ಆದಾಗ ಕಲಾಮಂದಿರದಲ್ಲಿ, ಅದು 1000 ಜನ ಕೆಪಾಸಿಟಿ ಇರುವಂಥದ್ದು. ಅಲ್ಲಿ ಇವೆಂಟ್ ಫಾರ್ 2 days, ಅದು 3 ದಿವಸ ಅಲ್ಲ, 2 ದಿವಸ ಅವ್ರ ಬಗ್ಗೆ ಅವ್ರಿಗೆ ಸನ್ಮಾನ ಮಾಡಲಾಯಿತು. ಆಮೇಲೆ ಅವ್ರ ಪುಸ್ತಕದ ಬಗ್ಗೆ ವಿಮರ್ಶೆ, ಎಲ್ಲ ಭಾಷೆಯವರು ಬಂದಿದ್ದರು ಭಾರತದಾದ್ಯಂತ. ಅದಕ್ಕೆ 1000 ಜನ ಕಿಕ್ಕಿರಿದು ತುಂಬಿದ್ರು ಕಲಾಮಂದಿರದಲ್ಲಿ. ಸಂಜೆ ಹೊತ್ತಿಗೆ ಮಂದ್ರ ಅನ್ನೋ ಸಿನಿಮಾ ಕಾದಂಬರಿದು ನಾಟಕನೂ ಕೂಡ ನಡೀತು ಸಂಗೀತದ ಜೊತೆಲಿ. ಆದರೂ ಅವ್ರು ತುಂಬ ಸರಳವಾಗಿದ್ದರು. ಅವ್ರಿಗೆ ನನ್ನ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡೋದು ಒಂದು 20 ನಿಮಿಷ ಸಾಕು. ಬಾಕಿ ಸಮಯ ಎಲ್ಲ ನಾನು ಕಾದಂಬರಿ ಬಗ್ಗೆ ಯಾರು ಏನು ಹೇಳಕ್ಕೆ ಬಂದಿದ್ದೀರಾ ಅದನ್ನೆಲ್ಲ ಹೇಳಬೇಕು. ಈ ಕಿರೀಟ ಪೇಟ ಇದೆಲ್ಲ ನನಗೆ ಮುಖ್ಯ ಅಲ್ಲ ಅಂತ ಅವರು ತುಂಬ ಸಂತೋಷ. ಹಿಗ್ಗಾಗಲಿ ಕುಗ್ಗಾಗಲಿ ಅನ್ನೋದು ಇಲ್ಲದೆ ಇರೋದು ಅವ್ರ ಮಾತಿನಲ್ಲಿ ಗೊತ್ತಾಗ್ತಾಯಿತ್ತು. ಸೊ ಐ ಹರ್ಡ್ ಈಸ್ ಒಡನಾಡಿ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಹೋಗಿ ಅನಾಥ ಮಕ್ಕಳ ಜೊತೆ ಅವ್ರ ಕತೆ ಹೇಳ್ತಾಯಿದ್ರು. ಅವ್ರ ಜೊತೆ ಕೂತ್ಕೊಂಡು ಅವ್ರು ಹೇಳೋದನ್ನು ಕೇಳ್ತಾ ಇದ್ದದ್ದು, ಊಟ ಮಾಡ್ತಾಯಿದ್ರು. ತುಂಬ ಸರಳ ಜೀವಿ. ಹಾಗೆಯೇ ಬಾನು ಮುಷ್ತಾಕ್, ಶಿ ವಾಸ್ ಆಲ್ಸೋ ಇನ್ ದ ನ್ಯೂಸ್ 3 ತಿಂಗಳಿಂದ. ಅವ್ರ ಮನೇಲಿ ಒಂದು ಮುಸ್ಲಿಂ ಕತೆ ಬರೀಬೇಕಾದ್ರೆ ಅವ್ರ ಮನೇಲಿ ಇದ್ಕೊಂಡು ಅವ್ರ ಸಾಧಾರಣ ಸಂಸಾರ ಹೇಗಿರುತ್ತೆ ಅಂತ ನೋಡೋದಕ್ಕೆ ಅವ್ರ ಮನೇಲಿ ಕೂಡ ವಾರಗಟ್ಟಲೆ ಇದ್ದರು. ಸೊ ನೋ ಆಥರ್ ಈಸ್ ಪರ್ಫೆಕ್ಟ್, ಶಾರ್ಟ್ ಕಮಿಂಗ್ಸ್ ಅಂತ ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ. ನನ್ನ ವಿಧದಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಎಷ್ಟೋ ಪಾತ್ರಗಳು ಸ್ವಲ್ಪ ಸೋಜಿಗ ಅನಿಸುತ್ತೆ, ಈಗೂ ಇರೋಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಸೊ ಇನ್ಕನ್ಸೀವಬ್ಲಿ ಸ್ಟ್ರೇಂಜ್, ಬಟ್ ದೋಸ್ ಕ್ಯಾರೆಕ್ಟರ್ಸ್ ವಿಲ್ ಸ್ಟರ್ ಆ್ಯಂಡ್ ನಮ್ಮನ್ನು ಅಲುಗಾಡಿಸ್ಬಿಡ್ತಾರೆ. ಅಷ್ಟು ಆಳವಾಗಿ ಆ ಚಿತ್ರಣ ಮಾಡಿದ್ದಾರೆ ಪಾತ್ರಗಳದ್ದು. ಅದು ಅಲುಗಾಡಿಸುವಂಥದ್ದು, ಆದರೆ ಓದಿಸ್ಕೊಂಡು ಹೋಗುತ್ತೆ. ಒಬ್ಬ ಗಾಯಕನಿಗೆ ಅವರು, ನಾನು ಗಾನಭಾರತಿಲಿದ್ದಾಗ ಅವರು ಹಿಂದೂಸ್ತಾನಿ ಗಾಯನ ಎಷ್ಟು ಇಷ್ಟಪಡ್ತಿದ್ರು ಅಂದರೆ, ಇದರಲ್ಲಿ ಮಧ್ಯ ಕನ್ನಡ ಎಲ್ಲ ಹಾಡಬೇಡಪ್ಪ ಅಂದ್ಬಿಡು. ಕನ್ನಡಿಗರಾಗಿ ಕನ್ನಡದ ಮೇಲೆ ಅಭಿಮಾನ ಕಡಿಮೆ ಅಂತಲ್ಲ, ಹಿಂದೂಸ್ತಾನಿ ಗಾಯನಕ್ಕೆ ಕನ್ನಡದ ವಚನ ಅಥವಾ ದಾಸರ ಪದ ಹೊಂದೋದಿಲ್ಲ. ಇಟ್ ಡಸಂಟ್ ಸೂಟ್ ಹಿಂದೂಸ್ತಾನಿ ಅಂತ. ಇಟ್ಸ್ ಲೈಕ್ ಜಸ್ಟ್ ಲೈಕ್ ಮೆನಿ ಪೀಪಲ್ ಕಂಪ್ಲೇನ್ ಇಫ್ ಯು ಸಿಂಗ್ ಮರಾಠಿ ಸಾಂಗ್ಸ್ ಇನ್ ಕರ್ನಾಟಕ್ ಮ್ಯೂಸಿಕ್, ಇಟ್ ಡಸಂಟ್ ರೈಮ್ ಆರ್ ಮ್ಯಾಚ್. ಸೊ ಅವ್ರ ಕಾದಂಬರಿಯಲ್ಲಿ ಹೂ ಡನ್ ಇಟ್ ಅಥವಾ ಏನಾಗುತ್ತೆ ಮುಂದಿನ ಚಾಪ್ಟರ್ಲ್ಲಿ ಏನಾಗುತ್ತೆ ಆ ಥರ ಆಸಕ್ತಿ ತುಂಬ ಕುತೂಹಲ ಮೂಡಿಸೋವಂಥ ಕಥೆ ಅಲ್ಲ. ಅದು ತುಂಬ ಗಂಭೀರವಾದ್ದೆ, ಆದ್ರೂ ಕೆಳಗಡೆ ಇಡೋದಕ್ಕೆ ಮನಸ್ಸಾಗೋದಿಲ್ಲ. ಕೊನೆಯದಾಗಿ ಮುಂದೇನಾಗುತ್ತೆ ಅನ್ನೋ ಕಾದಂಬರಿಗಳು
ನಿಮಗೆ ಓದೋಕ್ಕೆ ಇಷ್ಟ ಇದ್ದರೆ ನಿಮ್ಮ ಸಂಕಲ್ಪದಲ್ಲಿ ನಿಮ್ಮ ನಡುವೆನೇ ಬರಹಗಾರರಿದ್ದಾರೆ. ಮ್ಯಾರಿಗೋಲ್ಡ್ನಲ್ಲೊಬ್ಬರು, ಮೇಪಲ್ನಲ್ಲೊಬ್ಬರು, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಹೂ ಡನ್ ಇಟ್ ಬರೆದಿದ್ದಾರೆ. ಅದನ್ನು ಓದ್ಬೋದು. ಇಷ್ಟು ಹೇಳಿ ನನ್ನ ಈ ಕಿರು ಪರಿಚಯ ಭೈರಪ್ಪನವ್ರ ಬಗ್ಗೆ ಮಾಡಿ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.